ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ನಿವೇಶನ ಹಕ್ಕುಪತ್ರಕ್ಕೆ ಆಗ್ರಹ. ಹುಲಿವಾನ ಗ್ರಾಮ ಪಂಚಾಯಿತಿ ಎದುರು ಅನಿರ್ದಿಷ್ಟಾವಧಿ ಹೋರಾಟ. ನ್ಯಾಯ ಸಿಗುವವರೆಗೂ ಹೋರಾಟದ ಎಚ್ಚರಿಕೆ. ಹಲಗೂರು ವ್ಯಾಪ್ತಿಯಲ್ಲಿ ಹೆಚ್ಚಿದ ಚಿರತೆಗಳ ಹಾವಳಿ. ಕುರಿಗಳ ಮೇಲೆ ಮಾರಣಾಂತಿಕ ಪ್ರಹಾರ. ಜಾನುವಾರು ಕಳೆದುಕೊಂಡ ರೈತರ ಆಕ್ರಂದನ. ನವೆಂಬರ್ 22ರಂದು ಸಮ್ಮೇಳನದ ವೇದಿಕೆ ನಿರ್ಮಾಣಕ್ಕೆ ಭೂಮಿ ಪೂಜೆ. ಸ್ಥಳ ಪರಿಶೀಲನೆ ಮಾಡಿದ ಶಾಸಕ ನರೇಂದ್ರ ಸ್ವಾಮಿ. ಸಮ್ಮೇಳನದ ಬಗ್ಗೆ ವಿವಾದ ಸೃಷ್ಟಿಸಬೇಡಿ ಎಂದ ಪ್ರೊಫೆಸರ್ ಮುದ್ದೇಗೌಡ. ಮಂಡ್ಯ ಸಾಹಿತ್ಯ ಸಮ್ಮೇಳನಕ್ಕೆ ಪ್ರತಿಭಟನೆಯ ಬಿಸಿ. ಟಿಪ್ಪು ಹೆಸರು ಬಳಸಿದರೆ ಬಜರಂಗ ದಳದಿಂದ ಪ್ರತಿಭಟನೆಯ ಎಚ್ಚರಿಕೆ. ಗ್ರಾಮ ಪಂಚಾಯಿತಿ ಸದಸ್ಯರಿಂದಲೂ ಅಸಮಾಧಾನದ ಹೇಳಿಕೆ. ನಿವೇಶನ ಹಕ್ಕುಪತ್ರಕ್ಕೆ ಆಗ್ರಹಿಸಿ ಮಂಡ್ಯ ತಾಲೂಕಿನ ಹುಲಿವಾನ ಗ್ರಾಮ ಪಂಚಾಯಿತಿ ಎದುರು ಫಲಾನುಭವಿಗಳು ಅನಿರ್ದಿಷ್ಟ ಹೋರಾಟ ಆರಂಭಿಸಿದ್ದಾರೆ. ಮಂಡ್ಯ ತಾಲೂಕಿನ ಹುಲಿವಾನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನ ರೈತರಿಗೆ ಮಂಜೂರು ಮಾಡಿರುವ ಭೂಮಿ ಹದ್ದುಬಸ್ತು ಮಾಡಿ ಹಕ್ಕು ಪತ್ರ ವಿತರಿಸುವಂತೆ ಒತ್ತಾಯಿಸಿ ತಾಲೂಕಿನ ಹುಲಿವಾನ ಗ್ರಾಮ ಪಂಚಾಯಿತಿ ಎದುರು ನಿವೇಶನ ರೈತರು ಅಹೋರಾತ್ರಿ ಧರಣಿ ಆರಂಭಿಸಿದ್ದಾರೆ. ದಲಿತ ಹಕ್ಕುಗಳ ಸಮಿತಿ ನೇತೃತ್ವದಲ್ಲಿ ಹುಲಿವಾನ, ಚಾಮಲಾಪುರ, ಕೋಡಿಹಳ್ಳಿ, ಚೊಕ್ಕೆಗೌಡರನದೊಡ್ಡಿ ಗ್ರಾಮದ ನೂರಾರು ಜನತೆ ಧರಣಿ ನಿರತರಾಗಿ ನಿವೇಶನದ ಹಕ್ಕುಪತ್ರ ವಿತರಿಸಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೂಲಕ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಹುಲಿವಾನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ 44P14ರಲ್ಲಿ 8.9 ಎಕರೆ ಭೂಮಿಯನ್ನು ನಿವೇಶನ ರೈತರಿಗೆ ನಿವೇಶನ ನೀಡಲು 8 ವರ್ಷಗಳ ಹಿಂದೆ ಮಂಜೂರು ಮಾಡಲಾಗಿದೆ. ಪಂಚಾಯಿತಿ ವ್ಯಾಪ್ತಿಯ ಹುಲಿವಾನ, ಚಾಮಲಾಪುರ, ಕೋಡಿಹಳ್ಳಿ, ಚೊಕ್ಕೆಗೌಡರನದೊಡ್ಡಿ ಗ್ರಾಮದ 500ಕ್ಕೂ ಹೆಚ್ಚು ಫಲಾನುಭವಿಗಳು ನಿವೇಶನಕ್ಕೆ ಅರ್ಜಿ ಸಲ್ಲಿಸಿದ್ದು, ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಸುಮಾರು 285 ಜನರು ನಿವೇಶನ ಪಡೆಯಲು ಅರ್ಹರಿದ್ದಾರೆ ಅಂತ ತೀರ್ಮಾನಿಸಿ ನಿವೇಶನ ಹಂಚಿಕೆ ಮಾಡಲು ನಡೆದ ವಿಶೇಷ ಗ್ರಾಮ ಸಭೆಯಲ್ಲಿ ಫಲಾನುಭವಿಗಳಾಗಿ ಆಯ್ಕೆ ಮಾಡಲಾಗಿದೆ. ಆದರೆ ಇದುವರೆಗೂ ನಿವೇಶನ ಹಂಚಿಕೆ ಮಾಡಿಲ್ಲ ಅಂತ ಪ್ರತಿಭಟನಾಕಾರರು ಆರೋಪ ಮಾಡಿದರು. ಹುಲಿವಾನ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದಂಥ ಬಡವ ನಿವೇಶನ ರಹಿತ ಬಡವರಿಗೆ ನಿವೇಶನವನ್ನು ಕೊಡಬೇಕು ಅಂತೇಳಿ ಸರ್ಕಾರ 8 ಎಕರೆ 9 ಗುಂಟೆಯನ್ನು ಸುಮಾರು 7-8 ವರ್ಷದಿಂದ ಮಂಜೂರು ಮಾಡಿದೆ. 7-8 ವರ್ಷ ಆದರೂ 2 ಪಂಚಾಯತಿಗಳು ಅಧಿಕಾರಾವಧಿ ಕಳ್ಕೊಂಡ್ರು ಕೂಡ ಇಲ್ಲಿವರೆಗೂ ಕೂಡ ನಿವೇಶನ ಹಂಚಿಕೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಇಲ್ಲಿಯ ಹುಲಿವಾನ ಜನತಾ ಕಾಲೋನಿಯ ಗ್ರಾಮಸ್ಥರಿಗೆ ಸ್ಮಶಾನದ ವ್ಯವಸ್ಥೆ ಇಲ್ಲದ ಕಾರಣ ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಪಂಚಾಯತಿ ಮುಂದೆ ಅಹೋರಾತ್ರಿ ಧರಣಿಯನ್ನು ಇಟ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಉದ್ದೇಶ ಈಡೇರುವವರೆಗೂ ನಾವು ಈ ಹೋರಾಟವನ್ನು ಬಿಡೋದಿಲ್ಲ ಅಂತ ಈ ಮೂಲಕ ನಾವು ಸಂಬಂಧಪಟ್ಟ ಅಧಿಕಾರಿಗೆ ಹೇಳಿದ್ದೀವಿ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಮಗೆ ಪರಿಹಾರನ ಕೊಡಬೇಕು ಅಂತ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ನೇತೃತ್ವವನ್ನು ದಲಿತ ಹಕ್ಕುಗಳ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಕೃಷ್ಣ, ತಾಲೂಕು ಅಧ್ಯಕ್ಷ ಅಂಬೋಜಿ, ಕೆ. ಶಿವಲಿಂಗಯ್ಯ, ಉಮೇಶ್, ವರಲಕ್ಷ್ಮಿ, ಶಿವಮಾಧು ವಹಿಸಿದರು. ಮಂಡ್ಯ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಮದ್ದೂರು ತಾಲೂಕಿನ ಜ್ಯೋತಿ ಎಂಬ ರೈತ ಮಹಿಳೆ 97 ಲಕ್ಷ ರು ವೆಚ್ಚದ ಕಬ್ಬು ಕಟಾವು ಯಂತ್ರವನ್ನು ಖರೀದಿಸಿದ್ದು, ರಾಜ್ಯ ಸರ್ಕಾರದಿಂದ ಇದಕ್ಕೆ ಸಬ್ಸಿಡಿ ದೊರೆತಿದೆ ಎಂದು ಕೃಷಿ ಸಚಿವ ಎನ್. ಚಲುವರಾಯಸ್ವಾಮಿ ಮದ್ದೂರಿನಲ್ಲಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಮದ್ದೂರು ತಾಲೂಕಿನ ಜ್ಯೋತಿ ಎಂಬ ರೈತ ಮಹಿಳೆ 97 ಲಕ್ಷ ರೂಪಾಯಿ ವೆಚ್ಚದ ಕಬ್ಬು ಕಟಾವು ಯಂತ್ರವನ್ನು ಹಾರ್ವೆಸ್ಟ್ ಹಬ್ಬ ಎಂಬ ಯೋಜನೆಯಡಿ ಖರೀದಿಸಿದ್ದು, 39,86,000 ಸಬ್ಸಿಡಿ ಸರ್ಕಾರದಿಂದ ದೊರೆಯುತ್ತಿದೆ ಎಂದು ಕೃಷಿ ಹಾಗೂ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದರು. ಮದ್ದೂರು ತಾಲೂಕಿನ ಬೆಳತೂರು ಗೇಟ್ನಲ್ಲಿ ನಡೆದ ಕಬ್ಬು ಕಟಾವು ಯಂತ್ರಗಳ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕೃಷಿಯನ್ನು ಮಾಡಲು ಜಿಲ್ಲೆಯಲ್ಲಿ ಬಹಳ ಜನ ಆಸಕ್ತಿ ಹೊಂದಿದ್ದಾರೆ. ಬಹಳಷ್ಟು ಜನ ಕೃಷಿ ಇಲಾಖೆಯಿಂದ ದೊರೆಯುವ ಸಂಪನ್ಮೂಲ ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ. ಜೊತೆಗೆ ಕೃಷಿ ಬಗ್ಗೆ ತರಬೇತಿ ಪಡೆಯುವುದು, ಸಂಶೋಧನಾ ಕ್ಷೇತ್ರದಲ್ಲಿ ವಿಚಾರ ವಿನಿಮಯ ಮಾಡಿಕೊಳ್ಳುವುದು ಒಳ್ಳೆಯ ಬೆಳವಣಿಗೆ ಅಂತ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಮಂಡ್ಯ ಶಾಸಕ ರವಿಕುಮಾರ್, ಮದ್ದೂರು ಶಾಸಕ ಉದಯ್, ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡ ಸೇರಿದಂತೆ ಇತರೆ ಗಣ್ಯರು ಪಾಲ್ಗೊಂಡಿದ್ದರು. ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಕುರಿಗಳ ಮೇಲೆ ಚಿರತೆಗಳು ದಾಳಿ ಮಾಡಿದ ಪರಿಣಾಮ 4 ಕುರಿಗಳು ಮೃತಪಟ್ಟಿರುವ ಘಟನೆ ಹಲಗೂರು ಸಮೀಪದ ಆಗಸನಪುರ ಗ್ರಾಮದಲ್ಲಿ ಜರುಗಿದೆ. ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಕುರಿಗಳ ಮೇಲೆ ಚಿರತೆಗಳು ದಾಳಿ ಮಾಡಿದ ಪರಿಣಾಮ 4 ಕುರಿಗಳು ಮೃತಪಟ್ಟ ಘಟನೆ ಹಲಗೂರು ಸಮೀಪದ ಅಗಸನಪುರ ಗ್ರಾಮದಲ್ಲಿ ಜರುಗಿದೆ. ಗ್ರಾಮದ ರತ್ನಮ್ಮ ಮತ್ತು ಬಸವರಾಜು ಅವರು ಕುರಿ, ಮೇಕೆ ಮತ್ತು ಹಸು ಸಾಕಾಣಿಕೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು. ತಮ್ಮ ಮನೆಯ ಹಿಂಭಾಗದ ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಕುರಿಗಳ ಮೇಲೆ ಮುಂಜಾನೆ ಏಕಾಏಕಿ ದಾಳಿ ಮಾಡಿದ 3 ಚಿರತೆಗಳು 4 ಕುರಿಗಳನ್ನು ತಿಂದು ಹಾಕಿದ್ದಾವೆ. ಪಕ್ಕದಲ್ಲಿ ಕಟ್ಟಿದ್ದ ಮೇಕೆಯ ಮೇಲೂ ದಾಳಿ ಮಾಡಿದ್ದಾವೆ. ಕುರಿ ಮೇಕೆಗಳ ಚೀರಾಟಕ್ಕೆ ಹಿಡಿದ ಪಕ್ಕದ ಮನೆಯವರು ಹೊರಗೆ ಬಂದು ನೋಡಿದಾಗ ಚಿರತೆಗಳು ಕುರಿಗಳನ್ನು ಬಿಟ್ಟು ಓಡಿ ಹೋಗಿದ್ದಾವೆ. ಘಟನೆಯಿಂದಾಗಿ ಬೆಲೆ ಬಾಳುವ ಕುರಿಗಳು ಸತ್ತು ಹೋಗಿದ್ದು 1 ಲಕ್ಷ ನಷ್ಟ ಉಂಟಾಗಿದೆ. ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕಂತ ಮಾಲೀಕರಾದ ರತ್ನಮ್ಮ ಮತ್ತು ಬಸವರಾಜು ಮನವಿ ಮಾಡಿದ್ದಾರೆ. ನಮ್ಮ ಸಂಘಗಳು ತಗೊಂಡು ಜೀವನ ಮಾಡಿಕೊಂಡು ಇಲ್ಲಿ ಮರಗಳು ಕಟ್ಕೊಂಡು ಮಾಡ್ತಾ ಇದ್ದೋ. 3:15 ಬಂದು ಒಂದು 2 ಮರಿ, ಒಂದು ಚಿರತೆ ಸದ್ಯ ಮಾಡಲಿಲ್ಲ. ಲಾಸ್ಟ್ಗೆ ಒಂದು ಆಡು ಮರಿ ಹಿಡ್ಕೋಕೆ ಹೋಗೋಕ್ಕೆ ಒಂದು ಸ್ವಲ್ಪ ಸೌಂಡ್ ಮಾಡೋದಕ್ಕೆ ಲೈಟ್ ಹಾಕಿದಕ್ಕೆ ಈಚೆ ಬಂದುಬಿಟ್ಟ ಈ ಕಡೆ 2, ಈ ಕಡೆ ಒಂದು ಹೊಂಟಾಯ್ತು ಇನ್ನು 4-5 ಇಲ್ಲಿ ಕಚ್ಚಿ ಎಲ್ಲ ಬಿಟ್ಬಿಟ್ಟು ಹೊಂಟೋದ ಅವ್ರು ಬಂದಿದ್ರು ಎಲ್ಲರಿಗೂ ಫೋನ್ ಮಾಡಿದ್ದು.
ಬಂದು ಅದು ಎಷ್ಟೋ ಏನೇನೋ ಬರ್ಕೊಂಡು ಹೋಗೋರೆ ಸರ್. ನಮಗೆ ತುಂಬ ಬಡವರು ಸರ್. ನಮಗೆ ಅದರಲ್ಲೇ ಜೀವನ ಮಾಡ್ತಾ ಇದ್ದೋ. ನಮಗೆ 1.5 ಲಕ್ಷ ಲಾಸ್ ಆಗಿದೆ ಸರ್. ನಮಗೆ ಏನೋ ನಿಮ್ಮ ಥರ ತಿಳ್ಕೊಂಡು ನಿಮ್ಮಂಗೆ ನಮ್ಮ ಬಡವ್ರಿಗೆ ಸಹಾಯ ಮಾಡಿಕೊಡಿ ಸರ್. ಚಿರತೆಗಳು ಗ್ರಾಮದೊಳಗೆ ನುಗ್ಗಿ 4 ಕುರಿಗಳನ್ನು ತಿಂದು ಹಾಕಿದ್ದು ಗ್ರಾಮಸ್ಥರು ರಾತ್ರಿ ಸಮಯದಲ್ಲಿ ತಿರುಗಾಡಲು ಭಯಭೀತರಾಗಿದ್ದಾರೆ. ಕೂಡಲೇ ಸಂಬಂಧಿಸಿದ ಇಲಾಖೆಯವರು ಬೋನ್ ಇಟ್ಟು ಚಿರತೆ ಸೆರೆಗೆ ಕ್ರಮ ವಹಿಸಬೇಕು ಅಂತ ಗ್ರಾಮದ ಮುಖಂಡ ಮುತ್ತರಾಜು ಒತ್ತಾಯಿಸಿದ್ದಾರೆ. ಮಂಡ್ಯದಲ್ಲಿ ನಡೆಯಲಿರುವ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಪ್ರತಿ ವಿಚಾರಕ್ಕೂ ರಾಜ್ಯಾಧ್ಯಕ್ಷರಾದ ಜೋಶಿರವರನ್ನ ಹೊಣೆ ಮಾಡುವುದು ಸರಿಯಲ್ಲ. ಸಿಕ್ಕಿರುವ ಅಪೂರ್ವ ಕ್ಷಣವನ್ನ ಎಲ್ಲರೂ ಸೇರಿ ಸಮನ್ವಯತೆಯಿಂದ ಬಳಸಿಕೊಳ್ಳಬೇಕೆಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಪ್ರೊಫೆಸರ್ ಎಚ್.ಎಸ್. ಮುದ್ದೇಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರೊಫೆಸರ್ ಮುದ್ದೇಗೌಡ ಅವರು, ಮಂಡ್ಯಕ್ಕೆ ಸಿಕ್ಕಿರುವ ಸಮ್ಮೇಳನ ಅತ್ಯಂತ ಮಹತ್ವದ್ದು. ಹಲವು ದಿನಗಳಿಂದ ಸಮ್ಮೇಳನದ ಬಗ್ಗೆ ವಿಚಿತ್ರ ಹೇಳಿಕೆಗಳು ಬರ್ತಿದ್ದಾವೆ. 30 ವರ್ಷಗಳ ನಂತರ ಮಂಡ್ಯಕ್ಕೆ ಸಮ್ಮೇಳನ ಸಿಕ್ಕಿದೆ. ಸಮ್ಮೇಳನ ತರಲು ಸಾಕಷ್ಟು ಕಷ್ಟಪಟ್ಟಿದ್ದೇವೆ ಅಂತ ಹೇಳಿದರು. ಕಳೆದ ಕೆಲವು ದಿನಗಳಿಂದ ನೀವೆಲ್ಲ ಗಮನಿಸ್ತಾ ಇದ್ದೀರಿ, ವಿಚಿತ್ರವಾದಂಥ ಹೇಳಿಕೆಗಳು, ವಿಚಿತ್ರವಾದಂಥ ಅಭಿಪ್ರಾಯಗಳು ಬೇರೆ ಬೇರೆ ವ್ಯಕ್ತಿಗಳಿಂದ ಬರ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ 30 ವರ್ಷಗಳ ನಂತರ ಮಂಡ್ಯಕ್ಕೆ ಸಿಕ್ಕಿದೆ. ಈ ಸಮ್ಮೇಳನವನ್ನು ತರಬೇಕಾದರೆ ಹಾವೇರಿನಲ್ಲಿ ನಾವೆಷ್ಟು ಕಷ್ಟಪಟ್ಟು ಅನ್ನೋದನ್ನು ಮುಖ್ಯ ಸಾಕ್ಷಿಗಳು ಕಣ್ಣಾರ ನೋಡಿದಂಥವ್ರು ಇದ್ದಾರೆ. ಮೀರಾ ಶಿವಲಿಂಗೇರವರು ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ. ಅವರ ಬಗ್ಗೆ ಗೌರವವಿದೆ. ಜನರನ್ನು ತಲುಪಿಸುವ ಕೆಲಸವನ್ನು ಅವರು ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಟೀಕೆ ಟಿಪ್ಪಣಿಗಳು ಬರ್ತಿದ್ದಾವೆ. ನಾವು ಯಾರ ಬಗ್ಗೆ ಕೂಡ ಟೀಕೆ ಮಾಡಲ್ಲ ಅಂತ ಹೇಳಿದರು. ಪರಿಷತ್ನ ರಾಜ್ಯಾಧ್ಯಕ್ಷರಿಗೆ ಅವರದೇ ಆದ ಗೌರವವಿದೆ. ಸಚಿವ ಸಂಪುಟದ ದರ್ಜೆ ಗೌರವವನ್ನು ಅವರಿಗೆ ಕೊಟ್ಟಿದ್ದಾರೆ. ಒಲ್ಲದ ಗಂಡನಿಗೆ ಮೊಸರ್ಲಿ ಕಲ್ಲು ಎನ್ನುವ ಹಾಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಬಾರದು, ಅದು ಸರಿಯಲ್ಲ ಅಂತ ಹೇಳಿದರು. ಸಮಿತಿ ಬಗ್ಗೆ ಹಲವರಲ್ಲಿ ಅಸಮಾಧಾನವಿದೆ. ಸಮಿತಿಗೂ ಜೋಶಿಯವರಿಗೂ ಸಂಬಂಧವಿಲ್ಲ. ಸಚಿವರು ಜಿಲ್ಲಾಡಳಿತ ಮಾಡಿರುವ ಸಮಿತಿ ಅದಾಗಿದೆ ಅಂತ ಅವರು ಹೇಳಿದರು. ರಾಜ್ಯಾಧ್ಯಕ್ಷರಿಗೆ ಅವ್ರದ್ದೇ ಆದಂಥ ಮರ್ಯಾದೆ ಇದೆ, ನಿಮಗೆಲ್ಲ ಗೊತ್ತಿದೆ. ಅದು ಮೊರೆವರವ್ರಿಗೀಗ ರಾಜ್ಯ ಸಚಿವ ಇದು ಆ ಮಟ್ಟದ ಗೌರವವನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿದೆ ಅನ್ನೋ ಆ ಕ್ಷಣಕ್ಕೆ ನಮಗೆ ಜೋಶಿ ಯಾರೂ ಗೊತ್ತಿಲ್ಲ, ಬೇಡ. ರಾಜ್ಯದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕನಿಷ್ಠ ಅವರಿಗೆ ಗೌರವ ಕೊಡುವುದನ್ನು ನಾವು ಕಲ್ತ್ಕೊಳ್ಳಿಲ್ಲ ಅಂತಂದರೆ ಏನು ಮಾಡೋದು? ಒಲ್ಲದ ಗಂಡ ಮೊಸರಿನಲ್ಲಿ ಕಲ್ಲು ಹುಡುಕದ ಅಂತೇಳಿ ಎಲ್ಲನೂ ಅವ್ರನ್ನೇ ಪಾಯಿಂಟ್ ಔಟ್ ಮಾಡೋದು ಯಾತಕ್ಕೆ? ಅರ್ಥ ಇಲ್ಲ. ಗ್ರಾಚಾರಕ್ಕೆಲ್ಲ ಶನೇಶ್ವರ ಹೊಣೆ ಎಂದಾಗೆ ಇವೆಲ್ಲದಕ್ಕೂ ಕೂಡ ಜೋಶಿನೇ ಹೊಣೆ. ಕಮಿಟಿಗಳು ಮಾಡುವಾಗ ಅನೇಕರಿಗೆ ಅಸಹನೆ ಇದೆ. ಆದರೆ ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ, ಕಮಿಟಿಗೂ ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿಗೂ ಯಾವ ಸಂಬಂಧವೂ ಇಲ್ಲ. ಲೇಖಕ ಜಗದೀಶ್ ಕೊಪ್ಪರ್ ಅವರು ಸದಸ್ಯರೇ ಅಲ್ಲ. ಅವರು ಸಮ್ಮೇಳನ ಬಹಿಷ್ಕರಿಸುವ ಮಾತುಗಳನ್ನು ನೀಡಿದ್ದಾರೆ. ಅವರು ಮಾತನಾಡುವಾಗ ಪದಬಳಕೆ ಸರಿಯಾಗಿರಬೇಕು ಅಂತ ಸಲಹೆ ನೀಡಿದರು. ಜಗದೀಶ್ ಕೊಪ್ಪ ಮೂಲಭೂತವಾಗಿ ಅವರು ಸಾಹಿತ್ಯ ಪರಿಷತ್ತಿನ ಸದಸ್ಯರೇ ಇಲ್ಲ ಇವತ್ತಿಗೂ ಕೂಡ. ಅನೇಕ ವರ್ಷಗಳಿಂದ ಸಮ್ಮೇಳನಗಳು ಹೋಗ್ತಾ ಇರುವಂಥವ್ರು ಮಂಡ್ಯ ಸಮ್ಮೇಳನವನ್ನು ಅತ್ಯಂತ ಹೆಮ್ಮೆಯಿಂದ ಬಹಿಷ್ಕರಿಸ್ತಾರಂತೆ. ಏನು ಮೆಸೇಜ್ ಕೊಡ್ತದೆ ಇದು? ನಾವೆಲ್ಲ ಅಡಿಪಾಯನ ಭದ್ರ ಕಟ್ಕೊಂಡು ಬಿಲ್ಡಿಂಗ್ ಇಳಿಸ್ತಾ ಹೋಗೋದು, ಬೇರೆಯವರು ಕೆಡುಕೋತಾ ಬರೋದು. ಇಷ್ಟೆಲ್ಲರೂ ಜನರ ಶ್ರಮ ಏನಾಗಬೇಡ? ನಮ್ಮ ಕಮಿಟಿ 28 ಸಮಿತಿಗಳು ಮಾಡಿದ್ದೀವಿ ನಾವು. ಬಹುಪಾಲು ಒಂದು 500 ಜನಕ್ಕೂ ಹೆಚ್ಚು ಸದಸ್ಯರಿದ್ದಾರೆ. 1000 ನೋಡಿ 1000 ಜನ. ನಮ್ಮೆಲ್ಲರದು ಶ್ರಮ ನೀರಿನಲ್ಲಿ ಹುಣಸೆಹಣ್ಣು ತೇದಂಗೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ, ಸ್ಟೇಟ್ಮೆಂಟ್ ಕೊಡುವಾಗ ಪದಪ್ರಯೋಗ ಇದೆಯಲ್ಲ, ಅವನು ಇವನು ಯಾಕೆ ಬೇಕದು? ಕೆಲಸ ಮಾಡುವಂಥ ಮನುಷ್ಯನಿಗೆ ಕಾಲಿಗೆ ಹಗ್ಗ ಕಟ್ಟಿ ನೀವು ಓಡುವಂತ ಬಿಟ್ಟಂಗೆ. ಮಂಡ್ಯದ ಸಮ್ಮೇಳನವನ್ನು ಅತ್ಯಂತ ಗಂಭೀರವಾಗಿ ತಗೊಂಡಿದ್ದಾರೆ ಅವರು. ಸಮ್ಮೇಳನದ ಸಂಚಾಲಕರಾದ ಮೀರಾ ಶಿವಲಿಂಗಯ್ಯ ಮಾತನಾಡಿ, ಸಮ್ಮೇಳನಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿದ್ದಾವೆ. ನಾಡು ಸಂಸ್ಕೃತಿ ಬಗ್ಗೆ ಜಾಗೃತಿ ಮೂಡಿಸಲು ಜಿಲ್ಲೆಯಾದ್ಯಂತ ರಥಯಾತ್ರೆ ಸಂಚರಿಸುತ್ತಿದೆ. ಮಂಡ್ಯ ನಾಗಮಲ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡಿ ಜನರನ್ನು ಸ್ವಾಗತ ಮಾಡ್ತಿದೆ ಅಂತ ಹೇಳಿದರು. ಸಮ್ಮೇಳನದ ಅಂಗವಾಗಿ ಹಲವಾರು ಸಾಂಸ್ಕೃತಿಕ ಮತ್ತು ಸದಭಿರುಚಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದಾಗಿ ಅವರು ವಿವರಿಸಿದರು. ಈಗ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಜರುಗ್ತಾ ಇದೆ. ಈ ಒಂದು ಸಮ್ಮೇಳನ ಸಾಮಾನ್ಯ ಜನರನ್ನು ಮುಟ್ಟಬೇಕು ಅಂತ ಹೇಳಿ ನಾವು ಒಂದು ಜಿಲ್ಲಾ ರಥವನ್ನು ಮಾಡಿ ಅದನ್ನು ಪ್ರತಿ ಪಂಚಾಯಿತಿಗೂ ಹೋಗುತ್ತೆ. ಪಂಚಾಯಿತಿಗೆ ಹೋಗೋದಕ್ಕೆ ಮುಂಚೆ ಅಲ್ಲಿ ಎಲ್ಲರಿಗೆ ಅದರ ಬಗ್ಗೆ ಪ್ರಚಾರನೂ ಮಾಡ್ತಾ ಇದ್ದೇವೆ. ಅಲ್ಲಿನ PDOಗಳು, EOಗಳು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಕೂಡ ತುಂಬ ಉತ್ಸಾಹದಿಂದ ಭಾಗಿಗಳಾಗ್ತಾ ಇದ್ದಾರೆ. ಮತ್ತು ಹಳ್ಳಿಗಳಲ್ಲಿ ನಿಲ್ಲಿಸಿ ಅದಕ್ಕೆ ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಹಾಗಾಗಿ ಇದು
ಪಂಚಾಯಿತಿಗೆ ಹೋದಾಗ ಎಲ್ರಿಗೂ ಕೂಡ ವಿಷಯಗಳ ಒಂದು ಮನವರಿಕೆ ಆಗ್ತಾ ಇದೆ, ಇಂಥ ದಿನ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅಂತ ಅರಿವು ಮತ್ತು ಜಾಗೃತಿ ಮೂಡಿಸ್ತಾ ಇದ್ದೇವೆ. ಸೊ ಹಾಗೆಯೇ ಇನ್ನೂ ಒಂದು ಉತ್ತಮ ಕೆಲಸವನ್ನು ನಾವು ಹಮ್ಮಿಕೊಂಡಿದ್ದೇವೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಪ್ರತಿ ಮನೆಗಳಿಗೆ ತಲುಪಿಸುವಂತಹ ಉದ್ದೇಶದಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾಡಳಿತದ ಸಹಕಾರದೊಂದಿಗೆ ಪ್ರಾಥಮಿಕ ಹಂತದಿಂದ ಪದವಿಯವರೆಗೆ ಕನ್ನಡ ನಾಡು, ಸಂಸ್ಕೃತಿ, ಸಾಹಿತ್ಯ ಮತ್ತು ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಸಂಸ್ಕೃತಿ, ಸಾಹಿತ್ಯ ಮತ್ತು ಕನ್ನಡ ಗೀತೆಗಳ ಕಂಠಪಾಠ ಸ್ಪರ್ಧೆ, ರಸಪ್ರಶ್ನೆ, ಪ್ರಬಂಧ ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ದೇವೆ. ನಮಗೆ ಏನೋ ಒಂದು ಸಣ್ಣ ಪುಟ್ಟ ಕೊಡುಗೆಗಳು ಏನೂ ಇಲ್ಲದಿದ್ರೆ ಎಷ್ಟೋ ಸಂತರ ಹೇಳಿದ್ರೆ ಬರೀ ಪ್ರೀತಿ ಕೊಡಿ ಸಾಕು ಅಂತ. ಹಾಗೆ ನಮ್ಮ ಮಂಡ್ಯದ ಜನತೆ ನಮಗೆ ಪ್ರೀತಿ ವಿಶ್ವಾಸಗಳನ್ನು ಕೊಡಲಿ. ನಾವೆಲ್ಲರೂ ಕೂಡ ಸೇರಿ ಈ ಸಮ್ಮೇಳನವನ್ನು ನಮ್ಮ ಮಾನ್ಯ ಮುದ್ದೇಗೌಡರು ಹೇಳಿದಾಗೆ ವಿಜೃಂಭಣೆಯಿಂದ ಭವ್ಯವಾಗಿ ನಡೆಸೋಣ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಸಹಕಾರ ಬೇಕು. ಗೋಷ್ಠಿಯಲ್ಲಿ ಹರ್ಷ ಪಣ್ಣೆದೊಡ್ಡಿ, ಅಪ್ಪಾಜಪ್ಪ, ಸುಧಾಕರ್ ಕೃಷ್ಣ, ಉಸ್ಕೂರ್ ಕೃಷ್ಣೇಗೌಡ, ಚನ್ನಲಿಂಗು ಉಪಸ್ಥಿತರಿದ್ದರು. ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಗೋಷ್ಠಿಯಲ್ಲಿ ಟಿಪ್ಪು ಸುಲ್ತಾನ್ ವಿಚಾರವನ್ನ ಸೇರಿಸುವಂತೆ ಕೆಲವು ಸಾಹಿತಿಗಳು ಒತ್ತಾಯಿಸುತ್ತಿರುವುದು ಖಂಡನೀಯವಾಗಿದ್ದು, ಹಾಗೊಂದು ವೇಳೆ ಟಿಪ್ಪು ಗೋಷ್ಠಿ ಇಟ್ಟುಕೊಂಡಲ್ಲಿ ಬಜರಂಗ ಸೇನೆ ಹಾಗೂ ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ತೀವ್ರ ಪ್ರತಿಭಟನೆಯನ್ನ ಎದುರಿಸಬೇಕಾಗುತ್ತದೆ ಎಂದು ಬಜರಂಗ ಸೇನೆಯ ರಾಜ್ಯ ಅಧ್ಯಕ್ಷರಾದ ಬಿ ಮಂಜುನಾಥ್ ಎಚ್ಚರಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಬಜರಂಗ ಸೇನೆ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ರವರು, ಟಿಪ್ಪು ಸುಲ್ತಾನಕ್ಕೂ ಕನ್ನಡಕ್ಕೂ ಏನು ಸಂಬಂಧ? ಟಿಪ್ಪು ಸುಲ್ತಾನ್ ಒಬ್ಬ ಕನ್ನಡ ದ್ವೇಷಿ ಹಾಗೂ ಕನ್ನಡಕ್ಕೆ ದ್ರೋಹ ಬಗೆದ ವ್ಯಕ್ತಿಯಾಗಿದ್ದಾರೆ. ತನ್ನ ಆಳ್ವಿಕೆಯಲ್ಲಿ ಕನ್ನಡವನ್ನು ಪಕ್ಕಕ್ಕಿಟ್ಟು ಪರ್ಷಿಯನ್ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿದ್ದ. ಅದಕ್ಕೆ ಬೇಕಾದ ಎಲ್ಲ ದಾಖಲೆಗಳು ಮೈಸೂರು ಅರಮನೆಯ ಪತ್ರಾಗಾರದಲ್ಲಿದ್ದಾವೆ. ನಾವು ಆಡಳಿತದಲ್ಲಿ ಕನ್ನಡ ಪದಗಳೆಂದು ನಿತ್ಯ ಉಪಯೋಗ ಮಾಡುವ ಸರ್ಕಾರಿ ಇಲಾಖೆ, ಕಚೇರಿ, ತಾಲೂಕು, ಜಿಲ್ಲೆ, ಪಹಣಿ, ಆಸಾಮಿ, ಐಬು, ಕಾಗದ, ಶಿಫಾರಸು, ಕವಾಯತು, ಮೊಹರು, ಅಸಲು, ಇನಾಮು, ಉಮೇದು ಈ ಪದಗಳು 150ಕ್ಕೂ ಹೆಚ್ಚು ಪದಗಳು ಪರ್ಷಿಯನ್ ಪದಗಳು. ಟಿಪ್ಪು ಸುಲ್ತಾನ್ ಕನ್ನಡಕ್ಕೆ ಬಂದಿದ್ದವು. ಮೈಸೂರು ಮಹಾರಾಜರ ಬಳಿ ಕುದುರೆ ನೋಡಿಕೊಳ್ಳಲು ಕೆಲಸಕ್ಕೆ ಬಂದ ಹೈದರಾಲಿ ಮಹಾರಾಜರಿಗೆ ಮೋಸ ಮಾಡಿ ಅವರನ್ನು ಒಂದು ರೀತಿ ಅಕ್ರಮ ಬಂಧನದಲ್ಲಿಟ್ಟು ರಾಜ್ಯವನ್ನು ಕಿತ್ತುಕೊಂಡ ರಾಜದ್ರೋಹಿ ಅಂತ ಅವರು ತಿಳಿಸಿದರು. ಬುದ್ಧಿಜೀವಿಗಳ ಆಗ್ರಹಕ್ಕೆ ಮಣಿದು ಏನಾದರೂ ಟಿಪ್ಪು ಸುಲ್ತಾನ್ ಗೋಷ್ಠಿ ಇಟ್ಟುಕೊಂಡಲ್ಲಿ ಬಜರಂಗ ಸೇನೆ ಹಾಗೂ ಹಿಂದೂ ಸಂಘಟನೆಗಳು ಗೋಷ್ಠಿ ನಡೆಯದಂತೆ ತೀವ್ರ ಪ್ರತಿಭಟನೆ ಮಾಡುತ್ತೀವಿ ಅಂತ ಅವರು ಎಚ್ಚರಿಕೆ ನೀಡಿದರು. 30 ವರ್ಷಗಳ ನಂತರ ಈ ಒಂದು ಹಬ್ಬ ನಮ್ಮ ಜಿಲ್ಲೆಗೆ ಬಂದಿದೆ. ನಾವೆಲ್ಲರೂ ಅದನ್ನು ಅತ್ಯಂತ ಸಂಭ್ರಮದಿಂದ ಸ್ವಾಗತ ಮಾಡ್ತಾಯಿದ್ದೇವೆ. ಇಂತಹ ಕನ್ನಡ ವಿರೋಧಿ ಟಿಪ್ಪು ಸುಲ್ತಾನನ ಒಂದು ಗೋಷ್ಠಿನ ಇಟ್ಕೊಳ್ಬೇಕು ಅಂತ ಕರೀತಾ ಇರುವಂಥದ್ದು ಇದು ಕನ್ನಡ ವಿರೋಧಿ ನಿಲುವು. ಹಾಗೆ ಮೈಸೂರು ಮಹಾರಾಜರ ಬಳಿ ಕುದುರೆಯನ್ನು ಸಾಕಲಿಕ್ಕೋಸ್ಕರ ಬಂದಂಥ, ದೇವನಹಳ್ಳಿಯಿಂದ ಕುದುರೆ ನೋಡ್ಕೊಳ್ಳಿಕ್ಕೋಸ್ಕರ ಬಂದಂಥ ಹೈದರಾಲಿ ಮೈಸೂರು ಮಹಾರಾಜರನ್ನು ಕತ್ತಲಲ್ಲಿಟ್ಟು ಒಂದು ಡಿಫ್ಯಾಕ್ಟೋ ರಾಜನಾಗಿ ಸುಮಾರು 70 ವರ್ಷಗಳಿಗೂ ಹೆಚ್ಚು ಕಾಲ ತನ್ನ ರಾಜನಾಗಿ ಮೆರೀತಾನೆ. ರಾಜದ್ರೋಹಿ ಹೌದು. ಅಷ್ಟೇ ಅಲ್ಲ, ಮಂಡ್ಯ ಮತ್ತು ಶ್ರೀರಂಗಪಟ್ಟಣ, ಕೇರಳದ ಭಾಗಗಳಲ್ಲಿ 10 ದೇವಾಲಯಗಳನ್ನು ಹೊಡೆದು ಹಾಕಿ ಅಲ್ಲಿ ಮಸೀದಿ ನಿರ್ಮಾಣ ಮಾಡಿ ಲಕ್ಷಾಂತರ ಹಿಂದೂಗಳನ್ನು ಮತಾಂತರ ಮಾಡಿ ಇವತ್ತು ಕೇರಳದಲ್ಲಿ ಇವತ್ತೇನಾದರೂ ಸುಮಾರು 28-29% ಮುಸಲ್ಮಾನರ ಸಂಖ್ಯೆ ಆಗಬೇಕಾದ್ರೆ ಅಪ್ ಟು ದಾವಣಗೆರೆವರೆಗೂ ಇವತ್ತೇನಾದರೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮುಸಲ್ಮಾನರ ಸಂಖ್ಯೆ ಹೆಚ್ಚಾಗಲಿಕ್ಕೆ ಅವತ್ತು ಟಿಪ್ಪು ಸುಲ್ತಾನ್ ಕಾರಣ. ದೊಡ್ಡ ಪ್ರಮಾಣದ ಮತಾಂತರ ಮತ್ತು ಸಾವಿರಾರು ಹಿಂದೂಗಳನ್ನು ಕೊಂದಂಥ ಹಿಂದೂ ವಿರೋಧಿ ಟಿಪ್ಪು ಸುಲ್ತಾನನ ಗೋಷ್ಠಿಯನ್ನೇನಾದರೂ ಇಟ್ಟುಕೊಂಡಲ್ಲಿ ಅದನ್ನು ಬಜರಂಗ ಸೇನೆ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಗೋಷ್ಠಿ ನಡೆಯೋದಕ್ಕೆ ಬಿಡೋದಿಲ್ಲ. ನಮಗೆ ಗೋಷ್ಠಿ, ಎಲ್ಲ ಗೋಷ್ಠಿಗಳು ಅತ್ಯಂತ ಚೆನ್ನಾಗಿ ನಡೆಯಬೇಕು. ಮಂಡ್ಯದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ಆಶಯ ಇದೆ. ನಾವೆಲ್ಲರೂ ಕೈ ಜೋಡಿಸ್ತೀವಿ. ಆದರೆ ಇಂತಹ ಒಂದು ಅಸಂಬದ್ಧ ಏನಾದರೂ ಕಾರ್ಯಕ್ರಮಗಳನ್ನ ಜೋಡಿಸ್ಕೊಂಡ್ರೆ ಅದರ ಬೆಲೆಯನ್ನು ಖಂಡಿತ ಸರ್ಕಾರ ತರಬೇಕಾಗುತ್ತೆ. ಜಿಲ್ಲಾ ಆಡಳಿತ ಮತ್ತು ಕಸಾಪದ ಅಧ್ಯಕ್ಷರಲ್ಲಿ ಕೈ ಮುಗಿದು ಮನವಿ ಮಾಡ್ತಾಯಿದ್ವಿ, ದಯವಿಟ್ಟು ಇಂಥ ತಿಳಿಗೇಡಿಗಳ ಯಾವುದೇ ಒಂದು ಅವರ ಮನವಿಯನ್ನು ಸ್ವೀಕಾರ ಮಾಡಬೇಡಿ ಅಂತೇಳಿ. ಗೋಷ್ಠಿಯಲ್ಲಿ ಹರ್ಷ, ಚೇತನ್ ಕುಮಾರ್, ಶಿವ, ಗೋಪಾಲ್, ಅನಿಲ್ ಉಪಸ್ಥಿತರಿದ್ದರು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆ ನಿರ್ಮಾಣದ ಕೆಲಸಕ್ಕೆ ನವೆಂಬರ್ 22ರಂದು ಭೂಮಿ ಪೂಜೆ ಮಾಡಿ ಕೆಲಸ ಪ್ರಾರಂಭಿಸಲಾಗುವುದು ಎಂದು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ PM ನರೇಂದ್ರ ಸ್ವಾಮಿ ತಿಳಿಸಿದರು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆ ನಿರ್ಮಾಣದ ಕೆಲಸಕ್ಕೆ ನವೆಂಬರ್ 22ರಂದು ಭೂಮಿ ಪೂಜೆ ಮಾಡಿ ಕೆಲಸ ಪ್ರಾರಂಭಿಸಲಾಗುವುದು ಅಂತ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ PM ನರೇಂದ್ರ ಸ್ವಾಮಿ ತಿಳಿಸಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡುವ ಮುನ್ನ ಅವರು ಸ್ಥಳ ಪರಿಶೀಲನೆ ನಡೆಸಿದರು. ಸ್ಥಳ ಪರಿಶೀಲನೆ ನಡೆಸಿ ಆಗಬೇಕಾದ ಕಾರ್ಯಸೂಚಿಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು. ವೆಹಿಕಲ್ ಏನ್ ಮಾಡಿದೀವಿ ಅಂದ್ರೆ ಒಂದು 2 ರೀತಿ ಇರುತ್ತೆ. ಮೈಸೂರಿಂದ ಬರುವಂತ ವಾಹನಗಳಿಗೆ ಸಂಬಂಧಪಟ್ಟಂತೆ ನಾವು ಇನ್ವಾಲ್ವ್ ಆದ್ಮೇಲೆ 2 ಎಕ್ಸಿಟ್ ಗಳನ್ನು ಕೊಟ್ಟಿರ್ತೇವೆ. ಆ ಎಕ್ಸಿಟ್ ತೆಗೆದುಕೊಂಡು ಸತ್ವದಲ್ಲಿ 25 ಎಕರೆ ಜಾಗ ನಾವು ಪಾರ್ಕಿಂಗ್ ಮಾಡಿದೀವಿ.
ಅಲ್ಲಿಂದ ತತ್ವದಿಂದ ಇಲ್ಲಿಗೆ ಮ್ಯಾಕ್ಸಿಮಮ್ 900 ಮೀಟರ್ ಇದೆ. ಬಟ್ ಆ ರೈಲ್ವೆ ಹಳಿ ಇರೋದ್ರಿಂದ ದಾಟಿ ಜನ ಬರಕ್ಕಾಗಲ್ಲ. ಅಲ್ಲಿ ಎಲ್ಲಾ ವೆಹಿಕಲ್ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಫ್ರೀ ಬಸ್ಸಸ್ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಅವರು ಅಲ್ಲಿಂದ ಪಿಕ್ ಮಾಡಿಕೊಂಡು ಬೋಲ್ಗೂರು ಅಂಡರ್ ಪಾಸ್ ಅಲ್ಲಿ ಬಂದು ಸರ್ವಿಸ್ ರೋಡ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಡ್ರಾಪ್ ಮಾಡಿ ಅಗೇನ್ ಅವರು ಮುಂದಕ್ಕೆ ಹೋಗ್ತಾರೆ. ಅದೊಂದು ಕನ್ಸೆಪ್ಟ್ ಮಾಡಿದೀವಿ. ಬೆಂಗಳೂರಿಂದ ಬರೋ ವೆಹಿಕಲ್ ಗಳಿಗೆಲ್ಲ ನಾವೇನ್ ಮಾಡಿದೀವಿ ಅಂದ್ರೆ ಅಲ್ಲಿಂದಲೇ 3 ಕಡೆ ಎಕ್ಸಿಟ್ ಕೊಟ್ಟಿರ್ತೀವಿ. ಎಲ್ಲ ವಾಹನಗಳು ಬಂದಾಗ 15 ಎಕರೆ ಪಾರ್ಕಿಂಗ್ ಏರಿಯಾ ಮಾಡ್ಕೊಂಡಿದೀವಿ. ಅಲ್ಲಿಗೆ ನಾವು ಮಾಡ್ಕೊಳ್ತೀವಿ. ಇಲ್ಲಿ ವೀಲರ್ಗೆ ಮಾತ್ರ ಇಲ್ಲಿ ಒಳಗಡೆ ಕೊಡ್ತೀವಿ. ಬಸ್ಗಳು ಯಾರು ಒಳಗಡೆ ಬರಲ್ಲ. ಸೊ ಮತ್ತೆ ಮಂಡ್ಯದಿಂದ ಬರ್ತಕ್ಕಂಥ ಜನಗಳಿಗೂ ಕೂಡ ನಾವು ಸಿಟಿಯಿಂದ ನಮ್ದೇನು KSRTC ಬಸ್ ಅಲ್ಲಿ ಒಂದು ಟೀಮ್ ಇಟ್ಟಿರ್ತೀವಿ. ಅಲ್ಲಿಂದ ಫ್ರೀ ಬಸ್ಸಸ್ ಬರುತ್ತೆ. ಅದಾದ್ಮೇಲೆ ಇನ್ನು 2 ಕಲ್ ಬಿಲ್ಡಿಂಗು ಮತ್ತೆ ಮುಂದೆ ಅಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರ್ತೀವಿ. ಮಂಡ್ಯ ಜನ ಯಾರೇ ಬೈಕು ಕಾರು ಜಿನ್ಸ್ ಬರೋದಾದ್ರು ಅಲ್ಲಿಂದಲೂ ಕೂಡ ಬಸ್ ಫೆಸಿಲಿಟಿ ಮಾಡಿದೀವಿ. ಇದನ್ನು ಹೊರತುಪಡಿಸಿ ಶುಗರ್ ಫ್ಯಾಕ್ಟರಿ ಲ್ಯಾಂಡ್ 15 ಎಕರೆ ಇದೆ. ಎಲ್ಲ ಸಮಿತಿಗಳ ಕೆಲಸಕ್ಕಿಂತ ವೇದಿಕೆ ಸಮಿತಿಯ ಕೆಲಸ ಮುಖ್ಯವಾಗಿರುತ್ತದೆ. ಮುಖ್ಯ ವೇದಿಕೆ ಹಾಗೂ 2 ಸಮಾನಾಂತರ ವೇದಿಕೆ 3 ವೇದಿಕೆಗಳಿಗೆ 3 ಜವಾಬ್ದಾರಿಯುತ ಅಧಿಕಾರಿಗಳನ್ನು ನಿಯೋಜಿಸಿ ಅಂತ ಅವರು ಸಲಹೆ ನೀಡಿದರು. ವೇದಿಕೆಗಳ ನಿರ್ಮಾಣದ ಜೊತೆಗೆ ಪಾರ್ಕಿಂಗ್ ಸ್ಥಳ ನಿಗದಿಯಾಗಬೇಕು. ಮಾಧ್ಯಮ ಕೇಂದ್ರ, ವಸ್ತು ಪ್ರದರ್ಶನ ಮಳಿಗೆ, ವಾಣಿಜ್ಯ ಮಳಿಗೆ, ಪುಸ್ತಕ ಮಳಿಗೆ ಹಾಗೂ ಆಹಾರ ವಿತರಣೆಗೆ ಕೌಂಟರ್ ಸೇರಿದಂತೆ ವಿವಿಧ ಇಲಾಖೆಗಳು ನೀಡುವ ವಸ್ತು ಪ್ರದರ್ಶನ ಮಳಿಗೆಗಳ ನಿರ್ಮಾಣ ಅಚ್ಚುಕಟ್ಟಾಗಿ ನಡೆಯಬೇಕು ಅಂತ ಅವರು ಹೇಳಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಕುಮಾರ, ಜಿಲ್ಲಾ ಪಂಚಾಯಿತಿ ಸಿಇಒ ಶೇಖ್ ತನ್ವೀರ್ ಆಸಿಫ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಹೇಶ್ ಜೋಶಿ, ಮೀರ ಶಿವಲಿಂಗಯ್ಯ, ಹರ್ಷ, ಉಸ್ಕೂರ್ ಕೃಷ್ಣೇಗೌಡ ಸೇರಿದಂತೆ ಅನೇಕರಿದ್ದರು. ಮಂಡ್ಯ ಗೋಲ್ಡ್ ಕಪ್ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯು ಜನವರಿ ತಿಂಗಳಿನಲ್ಲಿ ಮಂಡ್ಯದಲ್ಲಿ ನಡೆಯಲಿದೆ ಎಂದು ಕಾರ್ಯಕ್ರಮದ ಸಂಚಾಲಕರಾದ ಜಯಕುಮಾರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಜಯಕುಮಾರ್ ಅವರು ಜಿಲ್ಲೆಯ ಹಲವಾರು ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಜೊತೆಗೂಡಿ ಭಾರತ್ ಗ್ರೋತ್ ಫೌಂಡೇಶನ್ ಎಂಬ ಸಂಸ್ಥೆಯ ಮುಖಾಂತರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಅಂತಾರಾಜ್ಯ ಗುಣಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲು ನಿರ್ಧರಿಸಲಾಗಿದೆ. ಪಂದ್ಯಾವಳಿಯು ಜನವರಿ ತಿಂಗಳಿನಲ್ಲಿ ಮಂಡ್ಯದ ಸರ್ರಮಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಪಂದ್ಯಾವಳಿಯ ಆಟಗಾರರ ಆಯ್ಕೆ ಪ್ರಕ್ರಿಯೆಯು ಮತ್ತು ತಂಡಗಳ ಮಾಲೀಕತ್ವವನ್ನು 8/12/24 ಆಯೋಜನೆ ಮಾಡಲಾಗಿದೆ ಅಂತ ಅವರು ಹೇಳಿದರು. ಮಂಡ್ಯದಲ್ಲೇ ಪ್ರಥಮ ಬಾರಿಗೆ ಮಂಡ್ಯ ಗೋಲ್ಡ್ ಕಪ್ ಅನ್ನೋ ಒಂದು ದೊಡ್ಡ ಮಟ್ಟದ ಒಂದು ಕ್ರಿಕೆಟ್ ಫೆಡ್ಲೈಟ್ ಟೂರ್ನಿಮೆಂಟ್ನ ಆರ್ಗನೈಸ್ ಮಾಡ್ತಾಯಿದ್ದೀವಿ ಜನವರಿಯಲ್ಲಿ. ಸೊ ಅದರ ಆಡಿಷನ್ ಏನದು ಒಂದು ಪ್ಲೇಯರ್ಸ್ದು ಮತ್ತು ಓನರ್ಸ್ಗಳ ಆಡಿಷನನ್ನು 8ನೇ ತಾರೀಕು ಡಿಸೆಂಬರ್ 8ನೇ ತಾರೀಕು ಒಂದು ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡ್ತಾಯಿದ್ದೀವಿ ಮಂಡ್ಯದಲ್ಲಿ. ಸೊ ಈ ಒಂದು ದೊಡ್ಡ ಮಟ್ಟದ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ಗೆ ಮೊದಲನೇ ಬಾರಿ ಇಷ್ಟು ದೊಡ್ಡ ಮಟ್ಟದ ಒಂದು ಫೆಡ್ಲೈಟ್ ಟೂರ್ನಿಮೆಂಟ್ ಮಂಡ್ಯದಲ್ಲಿ ನಡೀತಾ ಇರುವಂಥದ್ದು. ಸೊ ಹಾಗಾಗಿ ಎಲ್ಲ ನನ್ನ ಆತ್ಮೀಯರಾದ ನೀವು ಎಲ್ಲರೂ ಹೆಚ್ಚು ಪ್ರಚಾರ ಕೊಟ್ಟು ಮಂಡ್ಯದಲ್ಲಿರುವಂಥ ಹೆಚ್ಚು ಕ್ರೀಡಾಪಟುಗಳು ಬಂದು ಈ ಒಂದು ದೊಡ್ಡ ಮಟ್ಟದ ಟೂರ್ನಿಮೆಂಟ್ಗೆ ಎನ್ರೋಲ್ ಆಗಲಿ. ಮಂಡ್ಯದಲ್ಲಿ ಕ್ರೀಡೆಗೆ ಒಂದು ಒಳ್ಳೆಯ ಓಪನಿಂಗ್ ಸಿಗಲಿ. ಟೂರ್ನಿಮೆಂಟ್ ಆರ್ಗನೈಸ್ ಮಾಡ್ತಾಯಿವಿ. ಟೂರ್ನಿಮೆಂಟ್ 2 ವಿಭಾಗದಲ್ಲಿರುತ್ತೆ. ಒಂದು ಸೀನಿಯರ್ ಲೆವೆಲ್, ಒಂದು ಜೂನಿಯರ್ ಲೆವೆಲ್. ಶಾಲಾ ಮಕ್ಕಳಿಗೂ ಸಹ ಕ್ರಿಕೆಟ್ ಏನು ಪ್ರೊಫೆಷ್ನಲ್ ಟೂರ್ನಿಮೆಂಟ್ ಇರುತ್ತೋ ಅದು ಶಾಲಾ ಮಕ್ಕಳಿಗೂ ಇರುತ್ತೆ. ಬಟ್ ಶಾಲಾ ಮಕ್ಕಳುಗಳಿಗೆ ಯಾವುದೇ ಥರ ಎಂಟ್ರಿ ಫೀಸ್ ಏನಿರೋದಿಲ್ಲ. ಸೊ ಅವ್ರಿಗೊಂದು ಎಂಕರೇಜ್ ಮಾಡಲಿಕ್ಕೋಸ್ಕರ 16 ಶಾಲೆಗಳಿಗೆ ಅವಕಾಶ ಕೊಡ್ತಾಯಿದ್ದೀವಿ. ಬಟ್ ಫೈನಲ್ಸ್ ಬರೋ ಅವರು ಸಹ ಫೈನಲ್ಸ್ ಫೆಡ್ಲೈಟ್ಗೆ ಬರ್ತಾರೆ. ಸೊ ಸೀನಿಯರ್ಸ್ ಬಂದು ಎಂಟೈರ್ 3 ದಿನಗಳ ಕಾಲ ಕಂಪ್ಲೀಟ್ ಮ್ಯಾಚ್ ಮುಗಿಸಿ ಫೈನಲ್ಸ್ ಅವರು ಫೆಡ್ಲೈಟಿಗೆ ಬರ್ತಾರೆ. ಸೊ ಇದೊಂದು 5 ದಿನಗಳ ಕಾಲ ಕಾರ್ಯಕ್ರಮ ನಡೆಯುತ್ತೆ ಸರ್ಮಿ ಕ್ರೀಡಾಂಗಣದಲ್ಲಿ. ಬಹುತೇಕ ರಾಜ್ಯದ ದೊಡ್ಡ ಮಟ್ಟದ ಕ್ರಿಕೆಟ್ ಆಟಗಾರರು, ಚಲನಚಿತ್ರ ನಟ ನಟಿಯರು ಮತ್ತು ಇನ್ನೂ ಹಲವಾರು ಜನ ಈ ಒಂದು ಟೂರ್ನಿಮೆಂಟ್ಗೆ ಭಾಗಿಯಾಗ್ತಿದ್ದಾರೆ. ಮತ್ತು ತುಂಬ ಕಂಪ್ನೀಸ್ಗಳು ಸಹ ಬರ್ತಾ ಇದೆ ಕ್ರಿಕೆಟ್ ಟೂರ್ನಿಮೆಂಟ್ ಈ ಒಂದು ಇದಕ್ಕೆ. ಸೊ ನಮ್ಮ ಜಿಲ್ಲೆಯಲ್ಲಿ ಇಂಥದ್ದೊಂದು ಪ್ರೋಗ್ರಾಮ್ ನಡೀಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲರೂ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಅದೇ ನಮ್ಮದೇ ಆದಂಥ ಇಂಡಿವಿಜುವಲ್ ಸಂಘ ಸಂಸ್ಥೆಗಳಿದೆ. ಆದರೆ ನಾವೇನು ಅಂದರೆ ಬೇಡ, ಎಲ್ಲರೂ ಸೇರಿ ಒಂದು ಆರ್ಗನೈಸೇಷನ್ ಮಾಡೋಣ. ಮಂಡ್ಯ ಗ್ರೋತ್ ಫೌಂಡೇಶನ್ ಅನ್ನೋ ಮುಖಾಂತರ ನಾವೆಲ್ಲರೂ ಸೇರಿ ಈ ಒಂದು ಟೂರ್ನಿಮೆಂಟ್ ಮಾಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಕಿರಣ್ ಕುಮಾರ್, ಪ್ರಸನ್ನ, ದೀಕ್ಷಿತ್, ನೂರ್ ಅಹಮದ್, ಮಹಮ್ಮದ್ ತಸ್ಲೀಂ, ಫೈರೋಜ್ ಖಾನ್, ಶ್ರೀಧರ್, ನಿತಿನ್ ಗೌಡ ಪಾಲ್ಗೊಂಡಿದ್ದರು. ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ತಾಂಡವೇಶ್ವರ ಸ್ವಾಮಿ ದೇವಾಲಯದಲ್ಲಿ 3ನೇ ಕಾರ್ತಿಕ ಸೋಮವಾರದ ಪ್ರಯುಕ್ತ ತಾಂಡವೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ವಿಧಿ ವಿಧಾನಗಳು ಜರುಗಿದವು. ಮಂಡ್ಯ ತಾಲೂಕು ಹೊಳಲು ಗ್ರಾಮದ ತಾಂಡವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 3ನೇ ಕಾರ್ತಿಕ ಸೋಮವಾರದ ಪ್ರಯುಕ್ತ ತಾಂಡವೇಶ್ವರ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಮುಂಜಾನೆ ದೇವರಿಗೆ ಹೂವಿನ ಅಲಂಕಾರ, ಕ್ಷೀರಾಭಿಷೇಕ, ರುದ್ರಾಭಿಷೇಕ ಹಾಗೂ ದೇವಸ್ಥಾನದ ಹೊರಗಡೆ ತಾಂಡವೇಶ್ವರ ಮೂರ್ತಿಗೆ ಕುಂಕುಮಾರ್ಚನೆ ನೆರವೇರಿಸಿ ಪೂಜೆ ಸಲ್ಲಿಸಲಾಯಿತು. ದೇವಾಲಯಕ್ಕೆ ಬಂದ ಭಕ್ತರು ತಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲೆಂದು ದೇವರಿಗೆ ಮಹಿಳೆಯರು ಮಣ್ಣಿನ ಹಣದ ಇಟ್ಟು ಆರತಿ ಬೆಳಗಿದರು. ಈ ಸಂದರ್ಭದಲ್ಲಿ ಬೀರೇಗೌಡನಹಳ್ಳಿಯ BC ನಿಂಗರಾಜ್ ಬಿನ್ ಚಿಕ್ಕಯ್ಯನವರ ಕುಟುಂಬದ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಹೊಳಲು ಗ್ರಾಮದ ಮಾತೃಶ್ರೀ ಸ್ವಾಮಿಯಾನದ HL ಶಂಕರ್ ಅವರು ಪ್ರತಿ ಕಾರ್ತಿಕ ಸೋಮವಾರ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಉಚಿತವಾಗಿ ಪಾತ್ರೆಗಳನ್ನು ನೀಡುತ್ತಿದ್ದಾರೆ.
ಈ ಸಂದರ್ಭದಲ್ಲಿ ಮಂಡ್ಯ ತಹಶೀಲ್ದಾರ್ ಮತ್ತು ಕುಟುಂಬದವರು ದೇವರ ಪೂಜೆ ನೆರವೇರಿಸಿದರು. ತಾಂಡವೇಶ್ವರ ದೇವಾಲಯದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಮೋಹನ್ ಕುಮಾರ್, ಉಪಾಧ್ಯಕ್ಷರಾದ ದೊಡ್ಡೇಗೌಡ, ಕೃಷ್ಣ, ಚಕ್ಕೇಗೌಡ, ಶಿವಣ್ಣ, ಶಿವಲಿಂಗಯ್ಯ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅನುದಾನ ರಹಿತ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳಿಗೆ ಅನುದಾನ ಪಡೆಯುವ ಉದ್ದೇಶದಿಂದ ರಾಜ್ಯ ಮಟ್ಟದ ಸಮಾವೇಶವನ್ನ ಇದೇ 22ರಂದು ಹುಬ್ಬಳ್ಳಿಯ ಬಯೋಟೆಕ್ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಕೆಟಿ ಶ್ರೀಕಂಠೇಗೌಡ ಹಾಗೂ ನಿವೃತ್ತ ಪ್ರಾಧ್ಯಾಪಕರಾದ ಕಾಳೇಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ನಿವೃತ್ತ ಪ್ರಾಧ್ಯಾಪಕರಾದ ಕಾಳೇಗೌಡ ಅವರು, ಅನುದಾನ ರಹಿತ ಕನ್ನಡ ಮಾಧ್ಯಮ ಶಾಲೆಗಳು ಪ್ರಾರಂಭವಾಗಿ 29 ವರ್ಷಗಳಾದರೂ ಆ ಶಾಲೆಗಳಿಗೆ ಇನ್ನೂ ಅನುದಾನ ಸಿಕ್ಕಿಲ್ಲ. ಸರ್ಕಾರಿ ಶಾಲೆಗಳು ಮುಚ್ಚುತ್ತಿದ್ದಾವೆ. ಇದರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅಂತ ಹೇಳಿದರು. ಉಳಿದಂತಹ ಕೆಲವು ಕನ್ನಡ ಶಾಲೆಗಳನ್ನು ಏನಾದರೂ ಮಾಡಿ ಸರ್ಕಾರ ಅನುದಾನ ಕೊಡಿ ಅಂತ ಕೇಳ್ತಾ ಇದ್ದರೆ ಅದು ಯಾವುದೇ ಗಮನವನ್ನು ನೀಡ್ತಾ ಇಲ್ಲ. ಈ ಬಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇವೆ, ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇವೆ, ಹಾಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇವೆ. ವಿವಿಧ ಸಂಘಟನೆಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಫಲವನ್ನು ನೀಡಿಲ್ಲ. ಆದುದರಿಂದಾಗಿ ನಾವು ಈ ತಿಂಗಳ 22ರಂದು ಹುಬ್ಬಳ್ಳಿಯಲ್ಲಿ ರಾಜ್ಯ ಮಟ್ಟದ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಹಾಗೆ ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿ ನಡೀತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನದಂದು ಒಂದು ವೇಳೆ ಸರ್ಕಾರ ಯಾವುದೇ ಗಮನವನ್ನು ತೆಗೆದುಕೊಳ್ಳದೇ ಇದ್ದರೆ ಅದನ್ನು ಬಹಿಷ್ಕಾರ ಮಾಡಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ. ಇದಕ್ಕೆಲ್ಲರಿಗೂ ತಮ್ಮ ಸಹಕಾರ ಅಗತ್ಯ ಅಂತ ಹೇಳ್ತಾ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಕೆಟಿ ಶ್ರೀಕಂಠೇಗೌಡ ಮಾತನಾಡಿ, ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆ, ಮಾತೃಭಾಷೆ ಕನ್ನಡ. ಇದು ಕೇವಲ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗಬಾರದು, ಇದು ನಿರಂತರವಾಗಿರಬೇಕು ಅಂತ ಹೇಳಿದರು. ಕೇವಲ ಸಮ್ಮೇಳನ ಮಾಡುವುದರಿಂದ ಭಾಷೆ ಉಳಿಸಲು ಸಾಧ್ಯವಿಲ್ಲ ಎಂಬುದನ್ನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಗಮನಕ್ಕೆ ತರಲಾಗಿದೆ. ಆದರೂ ಸಹ ಯಾವುದೇ ಕ್ರಮ ಜರುಗಿಲ್ಲ. ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಆಂಗ್ಲ ಮಾಧ್ಯಮಕ್ಕೆ ಪರಿವರ್ತನೆ ಮಾಡುತ್ತಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆಯು ಉಳಿಯಲು ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿದ ಅವರು, ಸುಮಾರು 3,000 ಖಾಸಗಿ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳು ಸಹ ಆಂಗ್ಲ ಮಾಧ್ಯಮಕ್ಕೆ ಪರಿವರ್ತನೆಯಾಗುತ್ತಿರುವುದು ದುರಂತಕರ ಸಂಗತಿ ಅಂತ ಹೇಳಿದರು. ಈ ಎಲ್ಲ ವಿಚಾರಗಳನ್ನು ಅನುಷ್ಠಾನಕ್ಕೆ ತರದಿದ್ದರೆ ಮಂಡ್ಯದಲ್ಲಿ ನಡೆಯುತ್ತಿರುವ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಅಂತ ಕೆಟಿ ಶ್ರೀಕಂಠೇಗೌಡ ಎಚ್ಚರಿಕೆ ನೀಡಿದರು. ಹೀಗಾಗಿ ಸಾವಿರಾರು ಶಾಲಾ ಕಾಲೇಜುಗಳು ಇವತ್ತು ಮುಚ್ಚಿ ಹೋಗ್ತಾ ಇದ್ದಾವೆ. ಯಾವುವು ಕನ್ನಡ ಮಾಧ್ಯಮದ ಶಾಲಾ ಕಾಲೇಜುಗಳು, ಇಂಗ್ಲೀಷ್ ಮಾಧ್ಯಮದ ಶಾಲಾ ಕಾಲೇಜುಗಳು ವಿಜೃಂಭಿಸ್ತಾ ಇದ್ದಾವೆ. ಹಾಗಾಗಿ ಕನ್ನಡದ ಬಗ್ಗೆ ಮಾತನಾಡುವಂಥವ್ರು ಬರೀ ಸಮ್ಮೇಳನ, ಸಮಾವೇಶ, ಸಭೆಗಳು ಮಾಡೋದು ಅಷ್ಟೇ ಅಲ್ಲ. ನನ್ನ ಕನ್ನಡ ಸಾಹಿತ್ಯ ಅಕಾಡೆಮಿಯವ್ರಿಗೂ ಕೇಳ ಬಯಸ್ತಾನೆ, ಕನ್ನಡ ಸಾಹಿತ್ಯ ಪರಿಷತ್ನವ್ರಿಗೂ ಕೇಳ ಬಯಸ್ತಾನೆ, ಎಲ್ಲ ಕನ್ನಡ ಚಿಂತಕರಿಗೂ ಕೇಳ ಬಯಸ್ತಾನೆ. ಕನ್ನಡವನ್ನು ಕಟ್ಟುವ ಕೆಲಸ ಇಲ್ಲಿ ಮಾಡಬೇಕು. ನೀವು ಕನ್ನಡದ ಬೋಧನೆ ಆಗಬೇಕಲ್ಲ, ಕನ್ನಡದ ಮಾಧ್ಯಮದಲ್ಲಿ ಬೋಧನೆ ಆಗಬೇಕಲ್ಲ, ಕನ್ನಡದ ಮೂಲಕ ಶಿಕ್ಷಣ ಕಲಿಸಕ್ಕಂಥ ಕೆಲಸ ಉಳಿಬೇಕಲ್ಲ. ಅದೇ ಹೋದರೆ ಇನ್ನು ಕನ್ನಡ ಎಲ್ಲಿ ಉಳಿಯುತ್ತೆ? ಹಾಗಾಗಿ ಕನ್ನಡದ ಶಾಲಾ ಕಾಲೇಜುಗಳಿಗೆ ಏನು 95ಕ್ಕೆ ಅನುದಾನ ಕೊಡುವಂಥ ಪ್ರಕ್ರಿಯೆ ನಿಂತು ಹೋಗಿದೆಯೋ ಅವನ್ನ 95ನ್ನು ಕನಿಷ್ಠ 10 ವರ್ಷಗಳ ಕಾಲ, ಈಗ 2005ರವರೆಗಾರು ನೀವು ಅನುದಾನ ವಿಸ್ತರಿಸ್ತಕ್ಕಂಥ ಕೆಲಸವನ್ನು ಈ ಸಮ್ಮೇಳನಕ್ಕೆ ಮುಂಚೆ ಈ ಸರ್ಕಾರ ಕೈಗೊಳ್ಳಬೇಕು. ಗೋಷ್ಠಿಯಲ್ಲಿ ಶಿವಪ್ಪ, ಬೋರೇಗೌಡ, ಶಿವಕುಮಾರ್, ಜಯಪ್ರಕಾಶ್, ಸುರೇಶ್ ಉಪಸ್ಥಿತರಿದ್ದರು. ಮಂಡ್ಯ ನಗರದ ಎಂಸಿ ರಸ್ತೆಯಲ್ಲಿರುವ ಜಿಲ್ಲಾ ಜಗಜ್ಯೋತಿ ಬಸವೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ಇವರ ಸಹಯೋಗದಲ್ಲಿ ಮನೆ ಮನೆಗೆ ಸೌಹಾರ್ದ ಬಸವಜ್ಯೋತಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಇತ್ತೀಚೆಗೆ ನಡೆಯಿತು. ಮಂಡ್ಯ ನಗರದ ಕ್ಷೇತ್ರ ಕುಂದೂರು ರಸಸಿದ್ದೇಶ್ವರ ಬೆಟ್ಟದ ಪರಮಪೂಜ್ಯ ನಂಜುಂಡಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಶ್ರೀ ಜಗಜ್ಯೋತಿ ಬಸವೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ಜಿಲ್ಲಾಧ್ಯಕ್ಷರಾದ ನಾಗರಾಜರು ಉದ್ಘಾಟಿಸಿ ಕಾರ್ಯಕ್ರಮದ ಬಗ್ಗೆ ವಿವರಣೆ ನೀಡಿದರು. ಮಾಡಿದ ಪ್ರಯೋಗಗಳು ಇಡೀ ವಿಶ್ವದ ಎಲ್ಲ ಧಾರ್ಮಿಕರಿಗೆ, ಆಡಳಿತಗಾರರಿಗೆ ಒಂದು ಮಾದರಿಯಾಗಿ ಬದಲಾವಣೆ ಆಯಿತು 12ನೇ ಶತಮಾನ. ಹಾಗಾಗಿ ಬಸವಣ್ಣವರು ಅದ್ಭುತವಾದ ಹುಟ್ಟು ಹೊಸ ಹೊಸ ಸೃಷ್ಟಿಗಳನ್ನು ಮಾಡಿ ಸೃಷ್ಟಿಕರ್ತರಾದ ಬಸವಣ್ಣವರು ದಾಸೋಹ ಮತ್ತು ಕಾಯಕ ಅನ್ನೋದನ್ನು ಸೃಷ್ಟಿ ಮಾಡೋದು. ಅದರ ಅರ್ಥ ದಾಸೋಹ ಮತ್ತು ಕಾಯಕ. ದಾಸೋಹ ಅಂದರೆ ಸಂಪಾದನೆ, ಕಾಯಕ ಅಂದರೆ ಉತ್ಪಾದನೆ. ಹಾಗಾಗಿ ದಾಸೋಹ ಸಂಪಾದನೆಯನ್ನು ಬಸವಣ್ಣವರು ಪ್ರತಿಯೊಬ್ಬರು ಮಾಡಬೇಕು, ಪ್ರತಿಯೊಬ್ಬರಿಗೂ ಕೂಡ ಇದು ತಲುಪಬೇಕು, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇದು ಬರಬೇಕು ಅಂತ ಹೇಳಿ ದುಡಿಯುವ ನೀತಿಯನ್ನ ಬಸವಣ್ಣವರು ನಮ್ಮೆಲ್ಲರೂ ಕೊಟ್ಟೋಗಿದ್ದಾರೆ. ಹಾಗಾಗಿ ಬಸವಣ್ಣವರು ಎಲ್ಲೂ ಕೂಡ ವರ್ಣಭೇದದ ಬಗ್ಗೆ ಅವರ ಶಕ್ತಿಯನ್ನು ಉಪಯೋಗಿಸಿ ಆ ಭೇದ ಭಾವನ ತೊಡಗಾಕೋದಕ್ಕೆ 12ನೇ ಶತಮಾನದಲ್ಲಿ ಅವರು ಕೆಲಸವನ್ನು ಮಾಡಿದ್ರು. ಆ ಬಸವಣ್ಣವರು ಮಾಡಿರ್ತಕ್ಕಂಥ ಅರಿವು ಕಾಯಕ ಜೀವಿಗಳಲ್ಲಿ ಒಂದು ಶಕ್ತಿಯನ್ನು ತುಂಬಿತು.
ಆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಬಸವಣ್ಣವರು ಮಾಡಿದ್ರು. ಅದಕ್ಕೋಸ್ಕರ ನಾವು ಕಳೆದ 151 ತಿಂಗಳುಗಳಿಂದ ಬಸವಣ್ಣನವರ ತತ್ವ ಆದರ್ಶವನ್ನು ಪ್ರಸಾರ ಮಾಡಬೇಕು. ಪ್ರಸ್ತುತ ದಿನಮಾನಗಳಲ್ಲಿ ಬಸವ ಧರ್ಮ ಎಷ್ಟು ನಮ್ಮೆಲ್ಲರಿಗೂ ಉಪಯೋಗ ಅನ್ನೋದನ್ನು ತಮಗೆ ಗಮನಕ್ಕೆ ತರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಪ್ರಪಂಚದಾದ್ಯಂತ 300ಕ್ಕೂ ಹೆಚ್ಚು ದೇಶಗಳಿದ್ದಾವೆ. ಆದರೆ ಭಾರತದಂಥ ಸಂಸ್ಕೃತಿ, ಭಾರತದಂಥ ಗುರು ಪರಂಪರೆ. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ದ್ಯಾವಣ್ಣ, ನಿರ್ದೇಶಕರುಗಳಾದ ವನ್ನಮ್ಮ ಶಿವಕುಮಾರ್, ಶಕುಂತಲಾ, ಸ್ವಾಮಿ, ನಾಗರಾಜು ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘ ಇವರ ಆಶ್ರಯದಲ್ಲಿ ಗೆಜ್ಜಲಗೆರೆ ಗೋಲಿಬಾರ್ನಲ್ಲಿ ಮಡಿದ 42 ವರ್ಷದ ರೈತ ಹುತಾತ್ಮರ ದಿನಾಚರಣೆ ಹಾಗೂ ಅಗಲಿದ ರೈತ ನಾಯಕರುಗಳ ನೆನಪಿನೊಂದಿಗೆ ತಾಲೂಕು ಮಟ್ಟದ ಬೃಹತ್ ರೈತ ಸಮಾವೇಶವು ಇದೇ 24ರ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಭಾರತಿ ನಗರದ ನೀರಾವರಿ ಕಚೇರಿ ಮುಂಭಾಗ ನಡೆಯಲಿದೆ ಎಂದು ವಿಭಾಗೀಯ ಉಪಾಧ್ಯಕ್ಷರಾದ ಬೋರಾಪುರ ಶಂಕರೇಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಬೋರಾಪುರ ಶಂಕರೇಗೌಡ ಅವರು ಸಮಾವೇಶದ ಅಂಗವಾಗಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಧ್ವಜಾರೋಹಣ ನೆರವೇರಿಸಲಿದ್ದು ಸಂಘದ ರಾಜ್ಯಾಧ್ಯಕ್ಷರಾದ ಬಡಗಪುರ ನಾಗೇಂದ್ರ ಉದ್ಘಾಟಿಸುವರು ಅಂತ ಹೇಳಿದರು. ಮುಖ್ಯ ಅತಿಥಿಗಳಾಗಿ ರೈತ ವರಿಷ್ಠರಾದ ಸುನೀತ ಪುಟ್ಟಣ್ಣಯ್ಯ, ಸಂಘದ ಕಾರ್ಯಾಧ್ಯಕ್ಷರಾದ ಎಂಎಂ ಮಹೇಶ್, ಎ ಗೋವಿಂದರಾಜು, ವೀರಸಂಗಯ್ಯ, ಯದುಶೀಲ ಸಂಪತ್, ಉಪಾಧ್ಯಕ್ಷರಾದ ಮಲ್ಲಯ್ಯ, ಕೆಂಪುಗೌಡ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು. ಸಮಾವೇಶದ ಮೂಲಕ ಕೇಂದ್ರ ಸರ್ಕಾರದ ಭೂ ಸುಧಾರಣಾ ಕಾಯ್ದೆ ಹಾಗೂ ಜಾನುವಾರುಗಳ ಹತ್ಯೆ ಕಾಯ್ದೆಯನ್ನು ಅಧಿಕಾರಕ್ಕೆ ಬಂದೊಡನೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಹಿಂಪಡೆಯುವುದಾಗಿ ಹೇಳಿದ್ದು, ಇದನ್ನು ಹಿಂಪಡೆಯುವಂತೆ ಒತ್ತಾಯಿಸಲಾಗುವುದು ಅಂತ ಅವರು ಹೇಳಿದರು. ಏನು ರೈತರ ಗೋಲಿಬಾರ್ಗೆ ತುತ್ತಾದರೂ ಆ ಇಬ್ಬರು ರೈತರನ್ನ ನೆನೆಸ್ಕೊಳ್ತಾ, ಆಮೇಲೆ ಏನು ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಕಟ್ಟಿ ಬೆಳೆಸಿದಂಥ ಪ್ರೊಫೆಸರ್ ನಂಜುಂಡಸ್ವಾಮಿ, ND ಸುಂದರೇಶ್, HS ರುದ್ರಪ್ಪ, ಬಸವರಾಜ ತಂಬಾಕೆ, ಬಾಬಾಗೌಡ ಪಾಟೀಲರು, KS ಪುಟ್ಟಣ್ಣಯ್ಯ, ಇನ್ನೂ ಭಾಳ ಜನ ಇದ್ದಾರೆ, CSR ರೆಡ್ಡಿ, ಭಾಳ ಜನ ನಮ್ಮ ರೈತ ಸಂಘನ ಕಟ್ಟಿ ಅವರೆಲ್ಲ ಹೋರಾಟ ಮಾಡಿ ಈ ಚಳವಳಿಗೆ ಅವ್ರದ್ದೇ ಆದಂಥ ಕೊಡುಗೆ ಕೊಟ್ಟು ನಮ್ಮನ್ನು ಆಗಲಿ ಅವರು ನಮ್ಮಿಂದ ದೂರ ಆಗಿದ್ದಾರೆ. ಅವ್ರನ್ನೂ ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸ್ತಕ್ಕಂಥ ಕಾರ್ಯಕ್ರಮ ಆಗಬೇಕು. ಆ ಕಾರಣದಿಂದ ಏನು ನವಂಬರ್ 24ನೇ ತಾರೀಕು KM ದೊಡ್ಡಿ, ಮದ್ದೂರು ತಾಲೂಕಿನ KM ದೊಡ್ಡಿನಲ್ಲಿ ರೈತ ಹುತಾತ್ಮರ ನೆನಪು ಮತ್ತು ಏನು ನಮ್ಮದೇ ಆದಂಥ ಸಮಸ್ಯೆಗಳಿದೆ ಆ ವಿಚಾರಗಳನ್ನ ಇಟ್ಕೊಂಡು ಅವತ್ತು KM ದೊಡ್ಡಿನಲ್ಲಿ ಒಂದು ತಾಲೂಕು ಮಟ್ಟದ ಬೃಹತ್ ಸಮಾವೇಶವನ್ನು ಏರ್ಪಾಡು ಮಾಡಿದ್ದೀವಿ. ಗೋಷ್ಠಿಯಲ್ಲಿ ಲಿಂಗಪ್ಪಾಜಿ, ರವಿಕುಮಾರ್, ಅಣ್ಣಯ್ಯ, ಶಂಕರ್, ವಿನೋದ್ ಬಾಬು ಉಪಸ್ಥಿತರಿದ್ದರು. ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಯಾವುದೇ ಸಮಿತಿಗಳಿಗೆ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಪರಿಗಣಿಸದೇ ಇರುವುದನ್ನು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ರಾಜ್ಯ ಸಂಚಾಲಕ ನಾಗೇಶ್ ಖಂಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ನಡೆಯಲಿರುವ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಯಾವುದೇ ಸಮಿತಿಗಳಿಗೆ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಪರಿಗಣಿಸಿರುವುದನ್ನು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ರಾಜ್ಯ ಸಂಚಾಲಕ ನಾಗೇಶ್ ಖಂಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮ್ಮೇಳನದ ಸಮಿತಿಗಳಿಗೆ ವಿಧಾನಸಭಾ ಸದಸ್ಯರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು, ಜಿಲ್ಲೆಯಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ ಸದಸ್ಯರು ಚುನಾಯಿತರಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಸಮಿತಿಗಳಿಗೆ ಪರಿಗಣಿಸುವಂತೆ ಮನವಿ ಮಾಡಿದ್ದು, ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಜನರಿಂದ ಮತ ಪಡೆದು ಚುನಾಯಿತರಾದರೂ ಸಾಹಿತ್ಯ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿರುವುದು ಪ್ರಜಾಪ್ರಭುತ್ವದ ಹಾಗೂ ಸಂವಿಧಾನ ವಿರೋಧಿ ನಡೆ ಅಂತ ಅವರು ಹೇಳಿದರು. ಸಾಹಿತ್ಯ ಸಮ್ಮೇಳನ ಏನಿದೆ ಇದು ನಮ್ಮ ಗ್ರಾಮ ಮಟ್ಟದಲ್ಲಿ ನಡೀತಾ ಇರುವಂಥದ್ದು. ನಮ್ಮ ಬೋದೂರು ಗ್ರಾಮ ಪಂಚಾಯಿತಿ, ಉರ್ಮಂಡಳಿ ಗ್ರಾಮ ಪಂಚಾಯಿತಿ ಮತ್ತು ಬೇಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ನಮ್ಮ ಈ ಒಂದು ಸಮ್ಮೇಳನ ಆಯೋಜನೆ ಮಾಡಲಾಗಿದೆ. ಜೊತೆಗೇನೆ ಅಂತಂದರೆ ಈ ಸಮ್ಮೇಳನ ನಡೆಯುವಾಗ ಅದಕ್ಕೆ ಬೇಕಾದಂಥ ಸ್ವಚ್ಛತೆ ಇರ್ಬೋದು, ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯ ಇರ್ಬೋದು, ಎಲ್ಲವೂ ಕೂಡ ಗ್ರಾಮ ಪಂಚಾಯಿತಿಯ ಒಂದು ಏನು ಜವಾಬ್ದಾರಿನೇ ಆಗಿದೆ. ಸೊ ಆ ಜವಾಬ್ದಾರಿ ನಾವೇ ನಿರ್ವಹಿಸಬೇಕಾಗಿದೆ. ಆದರೆ ಇವತ್ತಿನ ದಿನ ಏನಾಗಿದೆ, ಯಾವುದೇ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳನ್ನ ಕೂಡ ಯಾವುದೇ ಸಮಿತಿಗಳಿಗೂ ಪರಿಗಣಿಸಿಲ್ಲ ಅವರು. ಸೊ ಜೊತೆಗೆ ಗ್ರಾಮ ಪಂಚಾಯಿತಿಗಳಿಂದ ಪ್ರತಿ ಗ್ರಾಮ ಪಂಚಾಯತಿಯಿಂದ ತಲಾ 5,000 ಸಾವಿರ ವಂತಿಗೆಗಳು ಕೊಡಬೇಕು ಅಂತ ಕೂಡ ಈಗ ಸರ್ಕಾರದಿಂದ ಅವರು ರಿಕ್ವೆಸ್ಟ್ ಕೊಟ್ಟಿದ್ದರು, ಆದೇಶ ಕೊಟ್ಟಿದ್ದರು. ಅದರಲ್ಲಿ ಏನಾಗಿತ್ತು, ನಾವು ಗ್ರಾಮ ಪಂಚಾಯತಿಯಿಂದ ಕೊಡ್ತಾ ಇದ್ದೀವಿ 5,000 ವಂತಿಗೆ ಕೂಡ ನಾವು ಈ ಸಮ್ಮೇಳನ ಕೊಡ್ತಾ ಇದ್ದೀವಿ. ಈ 5,000 ವಂತಿಗೆ ಅಲ್ಲದೆ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಪರಿಷತ್ಗೆ ಪ್ರತಿ ವರ್ಷ 2,000 ವಂತಿಗೆಗಳನ್ನ ನಮ್ಮ ಎಲ್ಲ ಗ್ರಾಮ ಪಂಚಾಯತಿಯಿಂದ ಕೊಡ್ತಾ ಬಂದಿದ್ದೀವಿ ಇದುವರೆಗೆ. ಸೊ ಆದರೂ ಈಗೇನಾಗಿದೆ, ಈ ಒಂದು ಇಂಥ ಒಂದು ಪ್ರಮುಖವಾದಂಥ ಸಮ್ಮೇಳನದಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನೇ ಇವರು ಗಣನೆ ತಗೊಳ್ತಾ ಇರೋಂಥದ್ದು ಸ್ವಲ್ಪ ನಮಗೂ ಸಹಿಸಲಾಗದಿರೋಂಥ ವಿಷಯ ಆಗಿದೆ. ಸಮ್ಮೇಳನ ನಡೆಯುವ ಸ್ಥಳದ ಬಹುಪಾಲು ಜಾಗ ಬೇಲೂರು, ಬೂದನೂರು ಹಾಗೂ ಉಮ್ಮಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಲಿದ್ದು, ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಸಮಿತಿಗಳಿಗೆ ಪರಿಗಣಿಸದೇ ಇದ್ದರೆ ಸಮ್ಮೇಳನವನ್ನು ನಗರ ಪ್ರದೇಶಕ್ಕೆ ಸ್ಥಳಾಂತರ ಮಾಡಲು ಧರಣಿ ನಡೆಸಲಾಗುವುದು ಅಂತ ಎಚ್ಚರಿಸಿದರು. ಅದಾಗಲಿಲ್ಲ ಅಂತ ಹೇಳಿದ್ರೆ ಪ್ರತಿಭಟನೆ ಫಿಕ್ಸು. ಚೆನ್ನಾಗಿ ಅಲ್ಲಿ ನಡೆಯುವಂಥ ಜಾಗ ಏನಿದೆ ಆ ಜಾಗ ಗೇರೋ ಮಾಡಬೇಕಾಗತ್ತೆ. ಸೊ ಏಕೆಂದರೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇರೋದು. ಸೊ ಬೇಕಾದ್ರೆ ಸಿಟಿನಲ್ಲಿ ಮಾಡ್ಕೊಳ್ಳಿ, ಅಲ್ಲಿ ನಡೆಯುವಂಥ ಸಮ್ಮೇಳನದಲ್ಲಿ ಕಸ ವಿಲೇವಾರಿ ಮಾಡಬೇಕಾಗತ್ತೆ. ಗೋಷ್ಠಿಯಲ್ಲಿ ಪ್ರದೀಪ್, ಸಿದ್ದೇಗೌಡ, ಮಹೇಶ್,
ಕೆಂಪೇಗೌಡ, ಬಸವರಾಜು, ಆನಂದ್, ಮಾನಸ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಿವೇಶನ ಹಕ್ಕುಪತ್ರಕ್ಕೆ ಆಗ್ರಹ. ಹುಲಿವಾನ ಗ್ರಾಮ ಪಂಚಾಯಿತಿ ಎದುರು ಅನಿರ್ದಿಷ್ಟಾವಧಿ ಹೋರಾಟ. ನ್ಯಾಯ ಸಿಗುವವರೆಗೂ ಹೋರಾಟದ ಎಚ್ಚರಿಕೆ. ಹಲಗೂರು ವ್ಯಾಪ್ತಿಯಲ್ಲಿ ಹೆಚ್ಚಿದ ಚಿರತೆಗಳ ಹಾವಳಿ. ಕುರಿಗಳ ಮೇಲೆ ಮಾರಣಾಂತಿಕ ಪ್ರಹಾರ. ಜಾನುವಾರು ಕಳೆದುಕೊಂಡ ರೈತರ ಆಕ್ರಂದನ. ನವೆಂಬರ್ 22ರಂದು ಸಮ್ಮೇಳನದ ವೇದಿಕೆ ನಿರ್ಮಾಣಕ್ಕೆ ಭೂಮಿ ಪೂಜೆ. ಸ್ಥಳ ಪರಿಶೀಲನೆ ಮಾಡಿದ ಶಾಸಕ ನರೇಂದ್ರ ಸ್ವಾಮಿ. ಸಮ್ಮೇಳನದ ಬಗ್ಗೆ ವಿವಾದ ಸೃಷ್ಟಿಸಬೇಡಿ ಎಂದ ಪ್ರೊಫೆಸರ್ ಮುದ್ದೇಗೌಡ. ಮಂಡ್ಯ ಸಾಹಿತ್ಯ ಸಮ್ಮೇಳನಕ್ಕೆ ಪ್ರತಿಭಟನೆಯ ಬಿಸಿ. ಟಿಪ್ಪು ಹೆಸರು ಬಳಸಿದರೆ ಬಜರಂಗ ದಳದಿಂದ ಪ್ರತಿಭಟನೆಯ ಎಚ್ಚರಿಕೆ. ಗ್ರಾಮ ಪಂಚಾಯಿತಿ ಸದಸ್ಯರಿಂದಲೂ ಅಸಮಾಧಾನದ ಹೇಳಿಕೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ